ಮಾಡಿದಾರ ಇವತ್ತು ನಕಲಿ ಮಾಡಿಕೊಂಡು ಅವರು ಬೇಕಂತೇಳಿ ಇವತ್ತು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾನ. ಹಾಸ್ಪಿಟಲ್ ಅಡ್ಮಿಟ್ ಆಗಿರೋ ಕಾರಣ ಅವ್ನು ತಪ್ಪಿಸ್ಬೇಕನ್ನೋ ಪ್ರಯತ್ನ ಮಾಡ್ತಾ ಇದ್ರ. ಕೇಸಲ್ಲಿ ಅವ್ನು ಕೂಡ ಇನ್ವಾಲ್ವ್ಮೆಂಟ್ ಮಾಡಬೇಕು ಅನ್ನೋ ರಾಮನ್ ಸರ್ ಈಗ ಅವ್ರ ಲೈಸೆನ್ಸ್ ರದ್ದು ಮಾಡಬೇಕಾ ಜಿಲ್ಲಾಧಿಕಾರಿಗಳು? ಅವ್ರ ಲೈಸೆನ್ಸ್ ರದ್ದು ಮಾಡಬೇಕಾ? ಲೈಸೆನ್ಸ್ ಆಲ್ರೆಡಿ ಕಾನೂನು ಪ್ರಕಾರ ಏನ್ ಮಾಡ್ತಾ ಇದ್ರು ಎಲ್ಲ ಕೂಡ ಮಾಡ್ತಾ ಇದ್ರೆ. ಖಂಡಿತವಾಗಿ ಈ ರೀತಿ ಕೃತ್ಯ ನಡೆದಂತ ಟೈಮಲ್ಲಿ ಕಾನೂನಿನ ಬಾಹಿರದ ಚಟುವಟಿಕೆ ನಡೆದಂತ ಟೈಮಲ್ಲಿ ಆಲ್ರೆಡಿ ಲೈಸೆನ್ಸ್ ಮಾಡುವಂತ ಒತ್ತಾಯವನ್ನು ಕೂಡ ಆಲ್ರೆಡಿ ಸರ್ಕಾರಗಳು ಚಿಂತನೆ ಮಾಡ್ತಾ ಇದೆ. ಕೋರ್ ಕಮಿಟಿ ಸಭೆಯಲ್ಲಿ ವಿಚಾರ ಪ್ರಸ್ತಾಪ ಮಾಡ್ತಾರೆ ಸರ್? ಇಲ್ಲ, ನಾನು ಕೋರ್ ಕಮಿಟಿಗೆ ಹೋಗ್ತಾ ಇಲ್ಲ. ಯಾಕಂದ್ರೆ ನಾನು ಜನ ನೋಡ್ತಾ ಇದ್ರಲ್ಲ, ಸಿಕ್ಕಾಪಟ್ಟಿ ನಮಗೆ ಇಡೀ ರಾಜ್ಯದಿಂದ ಜನರು ಬರ್ತಾ ಇದಾರ. ರಾಮ್ಲೂರ್ಗೆ ಏನೋ ಇನ್ಸಿಡೆಂಟ್ ಆಗಿದೆ, ಜನಾರ್ದನ್ ರೆಡ್ಡಿ ಅವರಿಗೆ ತೊಂದರೆ ಆಗಿದೆ ಅನ್ನೋ ಕಾರಣದಿಂದ ಎಲ್ಲ ಕಡೆಗಳು ಜನರು ಬರುವಂತ ಟೈಮಲ್ಲಿ ಅವ್ರನ್ನ ನಾನು ಸಮಾಧಾನ ಮಾಡಿ ದೂರವಾಣಿ ಮೂಲಕ ಹಾಗಾಗಿ ಬಹಳಷ್ಟು ಜನರಿಗೆ ಒಬ್ಬರಿನಿಂದ ಒಬ್ರು ಮಾಧ್ಯಮದ ಮೂಲಕ ಗೊತ್ತಾಗ್ತಾರೆ. ಕಾರಣ ಚಾಮರಾಜನಗರ, ಬೀದರು, ಬಳ್ಳಾರಿ ಜಿಲ್ಲೆ, ವಿಜಯನಗರ ಜಿಲ್ಲೆ, ಅಖಂಡ ಕರ್ನಾಟಕದಿಂದ ಅನೇಕ ಕಡೆಯಿಂದ ಮೂಲೆಯಿಂದ ಬರ್ತಾ ಇದ್ದಾರೆ ಜನರು. ಅವರೆಲ್ಲರೂ ಕೂಡ ಸಮಾಧಾನ ಪಡಿಸಬೇಕಾಗಿರೋ ಕಾರಣ ನಾನು ಕೋರ್ ಕಮಿಟಿಗೆ ಹೋಗ್ತಾ ಇಲ್ಲ. ಆಲ್ರೆಡಿ ನಾನು ಕೋರ್ ಕಮಿಟಿ ಸದಸ್ಯರು ಎಲ್ಲರ ಹತ್ರ, ಸಿ.ಟಿ. ರವಿ ಹತ್ರ, ಪ್ರಹ್ಲಾದ್ ಜೋಶಿ ಹತ್ರ, ಸೋಮಣ್ಣವ್ರ ಹತ್ರ ಎಲ್ಲರ ಹತ್ರ ನಾನು ಮಾತಾಡ್ತಾ ಇದ್ದೀನಿ. ದಯವಿಟ್ಟು ಅವಕಾಶವನ್ನು ಮಾಡಿಕೊಟ್ರೆ ಪಾದಯಾತ್ರೆ ಇಲ್ಲಿಂದ ಪ್ರಾರಂಭ ಮಾಡಿ ಇವತ್ತೇನು ಕಾಂಗ್ರೆಸ್ ಅಧಿಕಾರವನ್ನು ಬರಲಾರ್ದಂಥ ಟೈಮಲ್ಲಿ ಇಲ್ಲಿಂದ ಏನು ಪ್ರಾರಂಭವನ್ನು ಮಾಡಿ ಏನು ಬಳ್ಳಾರಿ ಜಿಲ್ಲೆಗೆ ಅಪಮಾನ ಮಾಡಿದಂತ ಕಾಂಗ್ರೆಸ್ ಪಾರ್ಟಿಗೆ ಪುನಃ ಇಲ್ಲಿಂದನೇ ಪ್ರಾರಂಭ ಮಾಡಿ ಸಂಕ್ರಾಂತಿಗೆ ಮಾಡ್ತೀರಾ ಸರ್? ಕೆಲಸ ಮಾಡ್ತೀನಿ. ಸಂಕ್ರಾಂತಿ ಹೊತ್ತಿಗೆ ಮಾಡ್ತೀರಾ?